ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಫ್ರೈಡೇ 22, ಟೈಮ್ ಆಗಿದೆ 5:30. ಸೊ ಎದ್ದಿದ್ದೇನೆ. ಇವತ್ತಿನ ದಿನ ಶುರುವಾಗಿದೆ ಗೈಸ್. ಇವತ್ತು ವ್ಲಾಗ್ ಮಾಡುವಂತ ಅಂದ್ಕೊಂಡಿದ್ದೇನೆ, ಡೈಲಿ ವ್ಲಾಗ್. ಸೊ ನೋಡ್ತಾ ಹೋಗಿ. I don't know why you left me bleeding. With a broken heart, tell me if I deserve this feeling. I thought that you know that we had something special till you. ಬ್ರೇಕ್ಫಾಸ್ಟಿಗೆ ಆ್ಯಂಡ್ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಗೈಡ್ಸ್. ಇದು ನೈಟ್ ಇದು ಗೊಜ್ಜು. ಆ್ಯಂಡ್ ಇದು ಚಪಾತಿ ಮಾಡಿದ್ದಲ್ಲ ಮನೆಯಲ್ಲಿ, ರೆಡಿಮೇಡ್. ಸೊ 3 ಚಪಾತಿ ಹಾಕ್ಕೊಂಡಿದ್ದೇನೆ ಆ್ಯಂಡ್ ಬ್ಲ್ಯಾಕ್ ಟೀ ಅಷ್ಟೇ. ಆ್ಯಂಡ್ ನಾನು ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಸಿಗ್ತೇನೆ ಗೈಸ್. ಓಕೆ ನೋಡಿ ಗೈಸ್, ಬೆಕ್ಕಿನ ಮರಿ ಹೇಗಿದೆ ಅಂತೇಳಿ ಕಣ್ಬಿಟ್ಟಿದೆ ಇವಾಗ. ಇದು ನೋಡಿ, ಆ್ಯಂಡ್ ಇದೊಂದು ಎಂತ ಮಾಡೋದಿಲ್ಲ. ಬಂತು ನೋಡಿ. ಆ್ಯಂಡ್ ಇದಕ್ಕೆ ನಮ್ಮ ಚಿನುಮರಿಗೆ ಸ್ವಲ್ಪ ಹುಷಾರಿಲ್ಲ ಗೈಸ್. ನೋಡಿರಿ, ತೆಗಿಂಚು ದರ್ಶಪಲ ನೋಡಿಲ್ಲಿ, ಇಲ್ಲಿ ನೋಡು, ಇಲ್ಲಿ ಈ ಥರ ಆಗಿದೆ ಗೈಸ್. ಇದಕ್ಕೆ 3 years ಬ್ಯಾಕ್ ಇದೇ ಥರ ಇತ್ತು. ಆ್ಯಂಡ್ ಹೋಗ್ಬೇಕು ಇವಾಗ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ, ಅದರದ್ದು ಆಪೋಸಿಟಲ್ಲಿ ಇದ್ದಾರೆ ಒಬ್ಬರು ದನದ್ದು ಡಾಕ್ಟ್ರು. ಹೋದ ಸರಿ 3 years ಬ್ಯಾಕ್ ಅಲ್ಲಿಂದಲೇ ತೊಗೊಂಡು ಬಂದಿದ್ದೆ ಅದಕ್ಕೆ. ಅಯ್ಯಯ್ಯೋ, ಬಾಯಿ ತುಳು ನೆತ್ತ, ಬಾಯಿ ನೋಡಿ ಗೈಸ್, ಮುಚ್ಚಿ ನೋಡಿ, ಮುಚ್ಚಿ. ಎಲ್ಲ ಪಿಡಿ ಮಾಡ್ತಿದೆ. ಕಿಟಿ ಬಾಯ್. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಗೈಸ್. ಇವತ್ತು 22 ಫ್ರೈಡೇ. ಸೊ ಟೈಮ್ ಆಗಿದೆ 10 ಗಂಟೆ ಗೈಸ್. ಆ್ಯಂಡ್ ಬೆಳಿಗ್ಗೆ ಬೇಗ ಎದ್ದಿದ್ದೆ. ಸಾಧಾರಣ 1 ವೀಕಿಂದ ಬೇಗ ಹೇಳ್ತಿದ್ದೇನೆ, ಸ್ವಲ್ಪ ಯೋಗ ಎಕ್ಸಸೈಸ್ ಎಲ್ಲ ಮಾಡು ಅಂಥೇಳಿ. ಸೊ ಬೇಗ ಹೇಳ್ತೇನೆ, ಪ್ರಾಬ್ಲಮ್ ಅದಲ್ಲ. ಬೇಗ ಎದ್ದಾಗ ಇವಾಗ ಸ್ವಲ್ಪ ವೆದರ್ ಮಿಸ್ಟ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಹನಿ ಎಲ್ಲ ಬೀಳ್ತಾ ಇರುತ್ತಲ್ಲ, ಹಾಗಾಗಿ ಮೊದಲಿಂದನೇ ಕೆಮ್ಮು ಇದೆ. ಅದೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ, 1 ಮಂತ್ ಆಗ್ತಾ ಬಂತು. ಸೊ ಅದೊಂದು ಕಡಿಮೆನೇ ಇಲ್ಲ. ಇವಾಗ ಬೆಳಿಗ್ಗೆ ಬೇಗ ಹೇಳೋದ್ರಿಂದ, ಮಿಸ್ಟ್ ಇರೋದ್ರಿಂದ ಆದಷ್ಟು ಜಾಸ್ತಿ ಶೀತ ಕೆಮ್ಮೆಲ್ಲ ಆಗುತ್ತೆ. ಬೆಳಿಗ್ಗೆಯಿಂದ ಒಮ್ಮೊಮ್ಮೆ ಫುಲ್ ಡೇ ಇರುತ್ತೆ, ಒಮ್ಮೊಮ್ಮೆ ಒಂದು ಬೆಳಿಗ್ಗೆ ಸ್ಟಾರ್ಟ್ ಆದರೆ ಒಂದು 11 ಗಂಟೆ 12 ಗಂಟೆ ತನಕ ಇರುತ್ತೆ, ಮತ್ತು ನೈಟ್ ಸ್ಟಾರ್ಟ್ ಆಗಿರುತ್ತೆ, ಇಲ್ಲ ಕಂಟಿನ್ಯೂಸ್ ಆಗಿರುತ್ತೆ. ಸೊ ಅದೊಂದು ಪ್ರಾಬ್ಲಮ್ ಆಗಿದೆ. ಆ್ಯಂಡ್ ಆಯುರ್ವೇದಿಕ್ ಎಂತ ಮದ್ದು ಮಾಡ್ತಾಯಿದ್ದೇನೆ ನಾನು, ಮೆಡಿಸಿನ್. ಅದು ಪ್ರೋಸೆಸ್ ಸ್ವಲ್ಪ ಸ್ಲೋ ಅಲ್ವಾ, ಹಾಗಾಗಿ ನೋಡು ಏನಾಗುತ್ತೆ ಅಂತೇಳಿ. ಅದು ಕಫ ನೀರಾಗಲಿಕ್ಕೆ ಕೊಟ್ಟಿರೋದು ಅವರು, ಅದನ್ನ ಬಿಸಿನೀರಿಗೆ ಹಾಕಿ ಕುಡಿತಾ ಇದ್ದೇನೆ, ನೋಡು ಏನೆಲ್ಲ ಆಗುತ್ತೆ ಅಂತ. ಆ್ಯಂಡ್ ಒಂದು ನೆಕ್ ಪೀಸ್ ನಾನು ಆರ್ಡ್ರ್ ಮಾಡಿದ್ದೆ ಗೈಸ್, ಅದು ಬಂದಿದೆ. ಆ್ಯಕ್ಚುಲಿ ಅದು ನಂದು ಅತ್ತೆ ಮಗಳದ್ದು ಮದುವೆ ಇದೆ, ಯಾವಾಗ ಗೊತ್ತಾ, Jan 12th 13th ಏನೋ, ಕರೆಕ್ಟ್ ನೆನಪಿಲ್ಲ ನನಗೆ. ಸೊ ಆವಾಗಕ್ಕೆ ಬೇಕು ಅಂತೇಳಿ ಆರ್ಡ್ರ್ ಮಾಡಿದ್ದು. ಬಟ್ ನಂದು ಎಕ್ಸ್ಪೆಕ್ಟೇಷನ್ ಬೇರೆಯೇ ಇತ್ತು. ಚೆನ್ನಾಗಿದೆ, ಬಟ್ ನನಗೇನೊಂದು ಸ್ವಲ್ಪ ಕಲರ್ ಸ್ವಲ್ಪ ಡಾರ್ಕ್ ಅಂತ ಅನ್ನಿಸ್ತು, ಲೈಟಾಗಿ ಡಾರ್ಕ್ ಅಂತ ಅನ್ನಿಸ್ತು. ಆ್ಯಂಡ್ ಚೆನ್ನಾಗಿದೆ, ವೇರ್ ಮಾಡಿದೆ, ಚೆನ್ನಾಗಿ ಕಾಣುತ್ತೆ. ಇನ್ನು ನೋಡಬೇಕು. ಸ್ಯಾರಿ ಎಲ್ಲ ಪರ್ಚೇಸ್ ಮಾಡಬೇಕು. ನಾನು ಅವಳ ಮದುವೆಗೆ ಸ್ಯಾರಿ ಪರ್ಚೇಸ್ ಮಾಡಬೇಕು ಅಂತಿದ್ದೇನೆ. ಸೊ ಇದುವರೆಗೂ ನಾನು ಕಂಚಿ, ಈ ಏನು ಹೇಳ್ತಾರೆ, ಕಾಂಜೀವರಂ ಸ್ಯಾರಿ, ಕಂಚೇನೋ ಹೇಳ್ತಾರೆ, ಅದು ಸ್ಯಾರಿ ಟ್ರೈ ಮಾಡಿಲ್ಲ. ಈ ಸರಿ ಆ ಸ್ಯಾರಿ ಟ್ರೈ ಮಾಡಬೇಕು ಅಂತಿದ್ದೇನೆ. ಸೊ ಪರ್ಚೇಸ್ ಎಲ್ಲ ಮಾಡಿಲ್ಲ, ಪರ್ಚೇಸ್ ಮಾಡಿ ನಾನು ತೋರಿಸ್ತೇನೆ. ಸೊ ಅವಳ ಮದುವೆಗೆ ಅಂತೇಳಿ ಒಂದು 2-3 ನೆಕ್ ಪೀಸ್ ಆರ್ಡ್ರ್ ಮಾಡಿದ್ದೆ ನಾನು. ಅದರಲ್ಲಿ ಒಂದು ಬಂದಿದೆ, ಇನ್ನೊಂದು ಬರಬೇಕಷ್ಟೇ, ಇನ್ನೊಂದು ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡಿದೆ. ಸೊ ತೋರಿಸ್ತೇನೆ ಅದನ್ನ ನಾನು. ಸಾರಿ, ನಿಂತ್ಕೊಂಡು ಮಾತಾಡ್ತಿದ್ದೆ ಅಲ್ಲ, ಸಾಕೈತೆ, ಹಾಗಾಗಿ ಬಂದು ಇಲ್ಲಿ ಕೂತ್ಕೊಂಡೆ. ಆ್ಯಂಡ್ ಇಲ್ಲಿ ನೋಡಿ, ನಂದು ಯೋಗ ಮ್ಯಾಟ್ ಮತ್ತು ಸ್ಕಿಪ್ಪಿಂಗ್ ಅಲ್ಲೇ ಇದೆ. ಓಕೆ, ಏನೋ ಹೇಳಬೇಕು ಅಂದ್ಕೊಂಡಿದ್ದೆ. ಏನೋ ಅಂದರೆ ಪ್ರೀವಿಯಸ್ ವ್ಲಾಗು ಇಲ್ಲೇ ನೋಡಿ, ಅಜ್ಜನ ಕೋಲಕ್ಕೆ ಹೋಗಿದ್ದೆ, ಸ್ಲೀವ್ಲೆಸ್ ಹಾಕ್ಕೊಂಡಿದ್ದೆ ನಾನು. ಅದಕ್ಕೆ 1-2-3 ಜನ ಕಮೆಂಟ್ ಮಾಡಿದ್ದಾರೆ. ಅದರಲ್ಲಿ ಒಬ್ಬರ ಕಮೆಂಟ್ ನಾನು ಹಾಗೆ ಇಟ್ಟಿದ್ದೇನೆ, ಅವ್ರ ಹೆಸರು ಗೊತ್ತಿಲ್ಲ ನನಗೆ. ಆದರೆ ನಾನು ಈ ಕಮೆಂಟ್ನಿಲ್ಲ ಹಾಕ್ತೇನೆ. ಆ್ಯಕ್ಚುಲಿ ಆ ಕಮೆಂಟ್ ನನಗೆ ಜೆನ್ಯೂನ್ ಅಂತ ಅನ್ನಿಸ್ತು. ಅವ್ರು ಹೇಳಿದರು, ಲೈಕ್ ಟೆಂಪಲ್ಗೆ ಹೋಗೋದಲ್ಲ, ಸ್ಲೀವ್ಲೆಸ್ ಏನಕ್ಕೆ, ನನಗೆ ನೀವಂದರೆ ತುಂಬ ಇಷ್ಟ, ಬಟ್ ಹೇಳಬೇಕು ಅನ್ನಿಸ್ತು, ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿದರು. ಅವ್ರು ಇಷ್ಟ ಅಂತ, ನಾನು ಇಷ್ಟ ಅಂತ ಹೇಳಿದ್ದಕ್ಕೆ ಅವರ ಕಮೆಂಟ್ ಜೆನ್ಯೂನ್ ಅಂತ ಅನ್ನಿಸ್ತು ಅಂತ ಹೇಳ್ತಾ ಇಲ್ಲ ನಾನು.
ಏನು ಅಂದರೆ ಅದೊಂದು ಕಮೆಂಟ್ ಇಟ್ಟಿದ್ದೇನೆ ಆ್ಯಂಡ್ ಅವರಿಗೆ ನಾನು ರಿಪ್ಲೈ ಕೂಡ ಮಾಡಿದ್ದೇನೆ ಆ್ಯಂಡ್ ನನ್ನ ಇಬ್ಬರು ಸಬ್ಸ್ಕ್ರೈಬರ್ ಕೂಡ ಅವ್ರಿಗೆ ರಿಪ್ಲೈ ಮಾಡಿದ್ದಾರೆ. ಅದು ಅವರವರ ಏನು ಡೀಸೆಂಟಾಗಿತ್ತು, ಟ್ರೆಡಿಷ್ನಲ್ ಅಲ್ವಾ, ಟಾಪೇ ಹಾಕಿದ್ರು ಅವರು ಅಂತ ಹಾಗೆ ಅಂತೇಳಿ. ಬಟ್ ನನ್ನ ಪಾಯಿಂಟ್ ಏನು ಅಂದರೆ ಅಲ್ಲಿ ಒಂದು ಡ್ರೆಸ್ ಕೋಡು ಇದೇ ಹಾಕಬೇಕು ಅಂತ ಏನೂ ಇರಲಿಲ್ಲ. ಬಟ್ ಅದು ಟಾಪು ಲೈಕ್ ಟ್ರೆಡಿಷ್ನಲ್ ಅಲ್ವಾ, ಅದು ಸ್ಲೀವ್ಲೆಸ್ ಆಗಿತ್ತು ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಇವಾಗ ಟ್ರೆಡಿಷ್ನಲ್ ಅಂತೇಳಿ ಸಾರಿ ಹೇಳ್ತೀರ, ಸಾರಿಯಲ್ಲಿ ಇದರಲ್ಲಿ ಜಸ್ಟ್ ಕೈ ಎಕ್ಸ್ಪೋಸ್ ಆಗುತ್ತೆ ಅಷ್ಟೇ, ಬಿಟ್ಟರೆ ಕೈ ಒಂದು ಕಾಣುತ್ತೆ ಅಂತ ಬಿಟ್ಟರೆ ಇಲ್ಲಿ ಶೋಲ್ಡರ್, ಅದರಲ್ಲಿ ನಿಮ್ಮದು ಸೊಂಟದಿಂದ ಹಿಡಿದು ಎದೆವರೆಗೂ ಕಾಣುತ್ತೆ. ಸೊ ಎಲ್ಲಿ ಕಂಪ್ಯಾರಿಸನ್ ಇದಕ್ಕೂ ಮತ್ತು ಅದಕ್ಕೆ? ಸೊ ಅದೇ ನಮ್ಮದು ಓವರಾಲ್ ನಮ್ಮ ಮೈಂಡ್ ಸೆಟ್ ಗೈಸ್, ಅದು ಸ್ಲೀವ್ಲೆಸ್ ಹಾಕಿದರೆ ಓಕೆ ಕೈ ಮಾತ್ರ ಎಕ್ಸ್ಪೋಸ್ ಆಗುತ್ತೆ, ಸಾರಿಲಿ ಅದಕ್ಕಿಂತ ಜಾಸ್ತಿನೂ ಎಕ್ಸ್ಪೋಸ್ ಆಗುತ್ತೆ ಅಲ್ವಾ. ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನು ಅಂದರೆ ಅಲ್ಲೇನು ಡ್ರೆಸ್ ಕೋಡು ಇದೇ ಹಾಕಬೇಕು ಅದೇ ಹಾಕಬೇಕು ಅಂತ ಏನೂ ಇಲ್ಲ ಗೈಸ್. ಅದಕ್ಕಿಂತ ವರ್ಸ್ಟ್ ಜೀನ್ಸ್ ಹಾಕ್ಕೊಂಡು ಬಂದಿರೋರು ಇದ್ದಾರೆ ಆ ಒಂದು ಕೋಲಕ್ಕೆ, ನಾನು 2-3 ಜನ ನೋಡಿದೆ. ಸೊ ಅದಕ್ಕಿಂತ ಇದು ಎಷ್ಟೋ ಬೆಟರ್ ಅಲ್ವಾ ಟಾಪ್ ಹಾಕಿರೋದು. ಆ್ಯಂಡ್ ನನಗೆ ಗೊತ್ತಿದೆ, ನನಗೂ ಬುದ್ಧಿ ಇದೆ. ಸೊ ಏನು ಎಲ್ಲಿಗೆ ಯಾವ್ಯಾವ ಡ್ರೆಸ್ ಹಾಕಬೇಕು ಅಂತೇಳಿ. ಸೊ ಮೈಂಡ್ ಯುವರ್ ಓನ್ ಬಿಸ್ನೆಸ್. ನಾನು ಕೆಲವ್ರಿಗೆ ಹೇಳ್ತೀನಿ, ಕೆಲವರು ಯಾರೋ ಒಂದು ಹೆಸರು ಹಿಂದ್ಗಡೆ ಪೆರ್ಲಾ ಅಂತಿತ್ತು, ಅವರು ಕಮೆಂಟ್ ಮಾಡಿದರು, ಆ ಕಮೆಂಟ್ನ ತೆಗೆದು ಡಿಲೀಟ್ ಮಾಡಿ ಬಿಸಾಡಿದ್ದೇನೆ. ಇನ್ನೊಬ್ರು ಯಾರು ನವ್ಯ ಶ್ರೀನಿವಾಸ್ ಸಮಥಿಂಗ್ ಏನೋ ಇತ್ತು, ಅವರು ಕಮೆಂಟ್ ಮಾಡಿದರು, ಅವರು ಕಮೆಂಟು ಡಿಲೀಟ್ ಹಾಕಿದ್ದೇನೆ. ಅವರಂತೂ ಯಾವಾಗಲೂ ನೆಗೆಟಿವ್ ಆಗಿ ನಂದು ಏನು ನೆಗೆಟಿವ್ ಹುಡುಕ್ಲಿಕ್ಕೆ ಟ್ರೈ ಮಾಡ್ತಾರೆ ಅದನ್ನೇ ಟ್ರೈ ಮಾಡ್ತಿರ್ತಾರೆ. ಅದಕ್ಕೆ ಅಂಥ ಕಮೆಂಟ್ ಎಲ್ಲ ನಾನು ಇಡಲ್ಲ, ಡಿಲೀಟ್ ಮಾಡಿ ಬಿಸಾಕ್ತಾ ಇರ್ತೇನೆ. ಸೊ ಇನ್ನೊಬ್ರು ಯಾರೋ ಕಮೆಂಟ್ ಮಾಡಿದ್ರು, ಅದನ್ನು ಡಿಲೀಟ್ ಮಾಡಿದ್ದೇನೆ ನಾನು. ಇವರು ಕಮೆಂಟ್ ನನಗೆ ಜೆನ್ಯೂನ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಅವರಿಗೆ ರಿಪ್ಲೈ ಕೂಡ ಮಾಡಿದ್ದೇನೆ, ಆ ಕಮೆಂಟ್ ನಾನು ಡಿಲೀಟ್ ಮಾಡಿಲ್ಲ, ಹಾಗೆ ಇಟ್ಟಿದ್ದೇನೆ. ಸೊ ಇವಾಗ ಕಟೀಲಿಗೆ ಹೇಳ್ತಾರೆ ಸ್ಲೀವ್ಲೆಸ್ ಅಲೌಡ್ ಇಲ್ಲ ಅಂತೇಳಿ. ಅಲ್ಲಿಗೆ ಸ್ಲೀವ್ಲೆಸ್ ಹಾಕ್ಕೊಂಡು ಹೋಗಬಾರ್ದು ಗೊತ್ತಿದ್ರು ನಾವು. ಇಲ್ಲಿಗೆ ಆ ಥರ ಏನೂ ಇಲ್ಲ, ಸ್ಲೀವ್ಲೆಸ್ ಅಲೌಡ್ ಇಲ್ಲ ಹಾಗೆಲ್ಲ ಹೀಗಿಲ್ಲ ಅದೆಲ್ಲ ಏನೂ ಇರಲಿಲ್ಲ. ಸೊ ಓವರಾಲ್ ನನ್ನ ಪಾಯಿಂಟ್ ಇಷ್ಟೇ. ಟಾಪು ಕೂಡ ಒಂದು ಟ್ರೆಡಿಷ್ನಲ್, ಅದರಲ್ಲಿ ಸ್ಲೀವ್ಲೆಸ್ ಅಂತ ಹೇಳಿ ಜಸ್ಟ್ ಶೋಲ್ಡರ್ ಶೋ ಆಗುತ್ತೆ ಅಷ್ಟೇ, ಬಿಟ್ಟರೆ ನಾವು ಟ್ರೆಡಿಷ್ನಲ್ ಅಂತೇಳಿ ಸಾರಿ ಅದು ಇದು ಅಂತ ಹೇಳ್ತೀವಿ, ಅದರಲ್ಲಿ ಇನ್ನೂ ಜಾಸ್ತಿ ಎಕ್ಸ್ಪೋಸ್ ಆಗುತ್ತೆ ಅಲ್ವಾ. ಎಲ್ಲ ನಮ್ಮ ಮೈಂಡ್ ಸೆಟ್ ಗೈಸ್, ನಾವು ಹೆಂಗೆ ನೋಡ್ತೇವೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಅದಕ್ಕಿಂತ ಜಾಸ್ತಿ ನನಗೆ ಗೊತ್ತಿದೆ, ನನಗೆ ಡ್ರೆಸ್ಸಿಂಗ್ ಸೆನ್ಸ್ ತುಂಬ ಚೆನ್ನಾಗಿದೆ ನಿಮ್ಗಳಿಗಿಂತ. ಸೊ ನನಗೆ ತಿಳಿದಿರೋ ಮಟ್ಟಿಗೆ ನನಗೆ ಚೆನ್ನಾಗಿ ಡ್ರೆಸ್ಸಿಂಗ್ ಸೆನ್ಸ್ ಇದೆ, ಎಲ್ಲಿ ಏನು ಡ್ರೆಸ್ ಹಾಕಬೇಕು ಅಂತೇಳಿ. ಸ್ವಲ್ಪ ಹೊಟ್ಟೆ ಕಿಚ್ಚಿಂದ, ನಂಜಿಯಿಂದ, ಸ್ವಲ್ಪ ನೆಗೆಟಿವಿಂದ ಥಿಂಕ್ ಮಾಡೋಣ ಸ್ವಲ್ಪ ಬಿಡಿ ಅಂತ ಹೇಳ್ತೇನೆ ಅಷ್ಟೇ. ಮತ್ತು ಕಮೆಂಟ್ ಮಾಡೋರು ಹೇಗಿದ್ರು ಮಾಡ್ತಾರೆ, ನಾನು ಇಷ್ಟ ಆದರೆ ನಾನು ರಿಪ್ಲೈ ಮಾಡ್ತೀನಿ, ಇಲ್ಲಾದರೆ ತೆಗೆದು ಡಿಲೀಟ್ ಮಾಡಿ ಬೀಸಾಡೋದಷ್ಟೇ. ಇದೊಂದು ಹೇಳಬೇಕಿತ್ತು ಗೈಸ್ ಅಷ್ಟೇ. ಆ್ಯಂಡ್ ಇವಾಗ ನಂದು ನೆಕ್ ಪೀಸ್ ತೋರಿಸ್ತೀನಿ, ವೆಯ್ಟ್. ನಾನು ಹೇಳಿದ್ದೆಲ್ಲ ಆರ್ಡ್ರ್ ಮಾಡಿದ್ದೆ ಅಂತ ಅತ್ತೆ ಮಗಳ ಮದುವೆಗೆ, ತೋರಿಸ್ತೇನೆ ನೋಡಿ. ಇದು ನೆಕ್ ಪೀಸು. ಸೊ ಅದ್ರದ್ದು ಇಯರಿಂಗ್ಸ್ ಇದು ಪ್ರೀಮಿಯಮ್ ಕ್ವಾಲಿಟಿ ಗೈಸ್, ಲೋ ಕ್ವಾಲಿಟಿ ಏನೂ ಅಲ್ಲ, ಪ್ರೀಮಿಯಮ್ ಕ್ವಾಲಿಟಿ. ಇದಕ್ಕೆ ಶಿಪ್ಪಿಂಗ್ ಇದು ಚಾರ್ಜ್ ಎಲ್ಲ ಸೇರಿ 1200 ರುಪೀಸ್ ಆಗಿದೆ. ಸೊ ನೋಡಿ ಈ ಥರ ಇದೆ ಡಿಸೈನ್ಸು. ಇಲ್ಲಿ ಗಣೇಶ್ ಅಂದಿದೆ ಗೈಸ್ ನೋಡಿ. ಇದು ಆ್ಯಕ್ಚುಲಿ ನನ್ನ ತಲೆಯಲ್ಲೊಂದು ಸಾರಿ ಇದೆ, ಈ ಥರದೇ ಸಾರಿ ತೊಗೋಬೇಕು ಅವಳ ಮದುವೆಗೆ ಅಂತೇಳಿ. ಆ ಒಂದು ಸಾರಿಗೆ ಈ ಒಂದು ನೆಕ್ ಪೀಸು ಸೂಟ್ ಆಗುತ್ತೇಳಿ ತೊಗೊಂಡೆ. ಬಟ್ ನನಗಿದು ರಿಯಲ್ ಗೋಲ್ಡ್ ಥರನೂ ಇದೆ, ಬಟ್ ಸ್ಟಿಲ್ ನನಗೊಂದು ಸ್ವಲ್ಪ ಇದು ಕಲರ್ ನನ್ನ ಸ್ಕಿನ್ ಟೋನಿಗೆ ಸ್ವಲ್ಪ ಓವರ್ ಆಯಿತು ಅಂತ ಅನ್ನಿಸ್ತು, ಸ್ವಲ್ಪ ಲೈಟಾಗಿ ಓವರ್ ಆಯಿತು ಅಂತ ಅನ್ನಿಸ್ತು. ನೋಡೋಣ ನಾಳ್ದು ಸ್ಯಾರಿ ಎಲ್ಲ ತೊಗೊಂಡಂತ ವೇರ್ ಮಾಡಿದಾಗ ಹೇಗೆ ಕಾಣಿಸ್ತದೆ ಅಂತೇಳಿ. ಸೊ ನೋಡಿ ಈ ಥರ ಇದೆ. ಈ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ತೊಗೊಂಡಿರೋದು ಗೈಸ್ ಇದು. ಆ್ಯಂಡ್ ಇನ್ನೊಂದು ಆರ್ಡ್ರ್ ಮಾಡಿದ್ದೀನಿ, ಅದು ಚೆನ್ನಾಗಿದೆ, ನೋಡುವ ಅದು ಹೇಗೆ ಬರುತ್ತೆ ಅಂತೇಳಿ. ಸೊ ಇನ್ನೊಂದು ಇಷ್ಟ ಆಗಿತ್ತು, ಅದನ್ನ ಕ್ಯಾನ್ಸಲ್ ಮಾಡಿದೆ ಬೇಡ ಅಂತೇಳಿ. ಆ್ಯಂಡ್ ನೋಡಿ ಹೀಗಿದೆ, ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ಏಕ್ದಮ್ ಮಸ್ತ್ ಕ್ವಾಲಿಟಿ, ಸಕ್ಕತ್ತಾಗಿದೆ. ನೋಡ ನಾಳ್ದು ಹೇಗೆ ಕಾಣುತ್ತೆ, ಯಾವುದು ವೇರ್ ಮಾಡ್ತೇವೆ ಅಂತ. ಓಕೆ, ನಿಮ್ಮದು ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ ತೋರಿಸಿ ವಿಡಿಯೋ ಮಾಡಿ ಅಂತ ಹೇಳಿದ್ದೀರಾ. ಸೊ ಡೆಫಿನೆಟ್ಲಿ ಮಾಡ್ತೇನೆ, ನೆಕ್ಸ್ಟ್ ವೀಕಲ್ಲಿ ಮಾಡ್ತೇನೆ. ಇವತ್ತು 22 ಅಲ್ಲ, ಫ್ರೈಡೇ ಅಲ್ಲ, ನೆಕ್ಸ್ಟ್ ವೀಕಲ್ಲಿ ಮಾಡ್ತೇನೆ. ಅವರು 26, 27 ಬುಧವಾರ ಇಲ್ಲ ಮಂಗಳವಾರ ಇಲ್ಲ ಬುಧವಾರ ಮಾಡ್ತೇನೆ. ಓಕೆ ಏನಮ್ಮ ಮಾಮಿನ ಚೊಲ್ಲರಿಗೆ ಅತ್ತೆಗೆ ಹುಷಾರಿಲ್ಲ ಗೈಸ್, ನಮ್ಮ ಗಿರ್ಜತ್ತೆಗೆ ಜ್ವರ. ನೆನ್ನೆ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದಾರೆ, ಮೊನ್ನೆನೂ ಹೋಗಿದ್ರು. ಸೊ ನೆನ್ನೆ ಬೆಟರ್, ನೆನ್ನೆ ಎಲ್ಲ ಹೋಗಿ ಮಾತಾಡ್ಸ್ಕೊಂಡು ಬಂದೆ, ಬೆಟರ್ ಇದ್ದಾರೆ ಸ್ವಲ್ಪ. ಆ್ಯಂಡ್ ಈ ವ್ಲಾಗ್ನ ಸ್ಮಾಲ್ ಕ್ಲಿಪ್ಪಿಂಗ್ ಅಲ್ವ ಇದು, ಇವತ್ತೇ ನಾನು ಅಪ್ಲೋಡ್ ಮಾಡ್ತೇನೆ ಸಂಜೆ, ಫ್ರೈಡೇ ಸಂಜೆ ನಾನು ಅಪ್ಲೋಡ್ ಮಾಡ್ತೇನೆ. ಓಕೆ, ಆ್ಯಂಡ್ ನೋಡೋ ನೆಕ್ಸ್ಟ್ ಇದ್ದರೆ ಏನಾದರೂ ತೋರಿಸ್ತೇನೆ. ಓಕೆ.
ಗೈಸ್ ಇಲ್ಲಿ ನೋಡಿ ಯಾರಿದ್ದಾರೆ ಅಂತ. ಗುಂಡು ಗೈಸ್, ಗುಂಡು. ಅವಳು ಕೆಲ್ಸಕ್ಕೆ ಹೋಗಿ ವಾಪಸ್ ಬಂದಿದ್ದು, ಜ್ವರ ಅಂತೆ. ಅದಕ್ಕೆ ಮತ್ತೆ ನಾವಿಲ್ಲಿ ಇವ್ರದ್ದು ಇಲ್ಲಿ ನೋಡಿ ಹಿಂದ್ಗಡೆ ಮನೆ ನಮ್ಮದು. ಅವ್ರ ಮನೆಯದ್ದು ಎಂತ ನುಗ್ಗೆಕಾಯಿದು ಗಿಡ ಮೊನ್ನೆ ಬಿದ್ದಿದೆ. ಯಾವಾಗ ಗೊತ್ತಾ? ಮಳೆಗೆ ಅದು ಬಿದ್ದು ಮತ್ತೆ ಚಿಗುರಿದೆ ನೋಡಿ. ಅವರಿಲ್ಲ, ಅದಕ್ಕೆ ನಾವಿಲ್ಲಿ ಕೊಯ್ಲಿಕ್ಕೆ ಬಂದದ್ದು. ಅವ್ರು ನನ್ನ ವ್ಲಾಗ್ ನೋಡ್ತಾರೆ. ಇದುವೇ ನೀನು ಕೊಯ್ ಹತ್ತು, ನೀ ಮರಕತ್ತು ಹೋಗುವ. ನೋಡಿ ಇಲ್ಲಿ ಒಂದಿದೆ. ಆ್ಯಂಡ್ ಇಷ್ಟು ಉದ್ದ ಇದೆ ಗೈಸ್. ಅದು ಇನ್ನೂ ಉದ್ದ ಇತ್ತು, ಮೊನ್ನೆ ಸಿಡಿಲಿಕ್ಕೆ ಬಿದ್ದದ್ದು. ಅದರದ್ದು ಪಲ್ಯ ಮಾಡುವ ಅಂತ. ಪಲ್ಯ ಇಲ್ಲ, ದಾಲ್ ಸಾಂಬಾರು. ಹಾಗೆ ಇಡೀ ತಮ್ಲೈನ್ಗೆ ಒಂದು ಫೋಟೋ ಹಾಕು. ಎಲ್ಲ ತಮ್ಲೈನ್ಗೆ ಗುಂಡುದೆ ಫೋಟೋ ಹಾಕೋದು. ಜ್ವರದ್ದು ಮುಖ ನೋಡಿ ಗೈಸ್, ಜ್ವರ ಅಂತೆ. ಎಬೋ ಹೌದು, ತುಂಬ ಜನ ಹೇಳ್ತಾರೆ ಎಗ್ ಹಾಕಿ ಮಾಡ್ತಾರಂತೆ ಗೈಸ್. ನಿಮಗೆ ಗೊತ್ತುಂಟಾ? ಆಯ್ ಸ್ನೇಹಿತರಲ್ಲಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ. ಆಯ್ ಮಾಡ್ಕೊಳ್ಳಿ ತಿನ್ಕೊಳ್ಳಿ. ಕೊಡು. ಸಾಕಾ? ಬೇಕು ಬೇಕು ಬೇಕು, ಇನ್ನೂ ಬೇಕು, ಇನ್ನೂ ಏನೋ ಬೇಕು. ಇದು ನೋಡಿ, ಇವರ ಮನೆಯಿಂದ ಇನ್ನೊಂದು ಮನೆ ಇದೆ ನೋಡಿ. ಕೈಸಲಿ ಬಿದ್ಲು. ಒಂದೆಲ್ಲ ಕೊಯ್ ಒಂದು ಪೂಜ. ನನಗೂ ಕೆಮ್ಮು ಕಮ್ಮಿಲ್ಲ ಗೈಸ್. ಇವಳಿಗೂ ಜ್ವರ, ಆ ಗಿರ್ಜತ್ತೆಗೂ ಜ್ವರ, ಎಲ್ರಿಗೂ ಜ್ವರ ಗೈಸ್. ಮನ್ಪನ ಮತ್ತೆ ನಿಂಗೆ ಕೂಡೋದಿಲ್ಲ ಅಂತ ಹೇಳ್ತಿ ಮರೈತಿ. ಕೂಡೋದಿದ್ರೆ ಕಳಿ ನೀನು, ಕೂಡಬೇಡ. ಆಗಿರು ಇಲ್ಲಿ ನೋಡಿ ಗೈಸ್, ಸೊಳ್ಳೆ ಮುಖದ ಮೇಲೆ ಸೊಳ್ಳೆ. ಕೊಯ್ಯ ಬಗ್ಗಿಸ. ಇವರಿಲ್ಲ ಗೈಸ್, ಈ ಮನೆಯವರು. ಅವ್ರ ಅಮ್ಮನ ಮನೇಲಿದ್ದಾರೆ, ಇಲ್ಲೇ ಕುಂಟಿನಿಯಲ್ಲಿ. ಅವ್ರ ಅಕ್ಕ ಪಾಪ. ಇದು ಅವರ ಕ್ಲಾಸ್ಮೇಟ್ ಇದ್ದು ಮನೆ ಗೈಸ್, ಅಕ್ಕನ ಮನೆ. ಹಾಂ, ತಾಶು ಒಂದು ಮದುವೆ ಇಲ್ಲಿ ಆಗಿದೆ ಅಂತ. ತಾಶು ಇಳ್ದು ಕ್ಲಾಸ್ಮೇಟ್ ನೋಡಿ. ಇಲ್ಲಿ ತುಂಡು ಮಾಡಿದ್ಲು ಗೈಸ್, ನೋಡಿ ಇಲ್ಲಿ ತುಂಡು ಮಾಡಿದ್ಲು. ಅದು ಚಿಗುರ್ತದೆ ಬಿಡು. ಮುರಿದ್ಲು ಗೈಸ್, ಎಲ್ಲ ಮುರಿದ್ಲು. ಅಲ್ಲ, ಇದ್ರ ಮೇಲೆ ನಿತ್ರ ಅದು ಮುರಿಯೋದು ಇರ್ತದೆ ಈ ಪಾರ್ಟಿದ್ದು. ಸಾಕು, ಅದನ್ನ ಇಟ್ಕೊಂಬ. ಇದೆಂತ ಗೊತ್ತಿಲ್ಲ, ಇದು ಪಲ್ಯ ಮಾಡೋದು ಅಥವಾ ದಾಲ್ ಸಾರಿಗೆ ಹಾಕುದಾ? ದಾಲ್ ಸಾಂಬಾರಿಗೆ ಹಾಕ್ಬೇಕಂತ ಗೈಸ್. ಈ ವ್ಲಾಗ್ ನಾನು ಇವತ್ತು ಹಾಕ್ತೇನೆ ಆಯಿತಾ, ಪೋಸ್ಟ್ ಮಾಡ್ತೇನೆ. ಇಲ್ದು ಓನರ್ ಬೈತಾರಂತೆ ನೋಡಿ. ಹುಷಾರಿಲ್ಲ ಅಂತೇಳಿ ಬಂದು ಇಲ್ಲಿ ಇಲ್ಲ ಲಾಗ್ ಹೊಡಿತಿದ್ಯಾ ನೀನು ಅಂತೇಳಿ. ನೋಡಿ ಅವಳಿಗೆ ಎಷ್ಟು ಸಿಕ್ತು ಗೈಸ್, ನನಗೆ ಎಷ್ಟು ಸಿಕ್ತು ಗೈಸ್. ಅವಳು ಸಹ ತಗೊಂಡ್ಲು ಅವಳ ಮನೆಗೆ ಬೇಕಂತೆ. ಇದು ನಾನು ನಮ್ಮ ಮನೆಗೆ ತೊಗೊಂಡೋಗಿ ದಾಲ್ ಸಾರು ಮಾಡ್ತೀನಿ ನೋಡಿ. ಅವ್ರು ಇಲ್ಲಲ್ಲ ಗೈಸ್, ಹಾಗಾಗಿ ಇದೆಲ್ಲ ಹುಲ್ಲು ಬಂದಿದೆ. ಒಮ್ಮೆ ಕ್ಲೀನ್ ಮಾಡಿದ್ರು. ನೈಜೋ ನೋಡಿ ಅವರ ಮನೆ ಗೈಸ್. ಅವರಿಲ್ಲ, ಹಾಗಾಗಿ ಫುಲ್ಲು ಹುಲ್ಲು ಬಂದಿದೆ. ಗೊತ್ತಿಲ್ಲ, ಅವ್ರು ನನ್ನ ವ್ಲಾಗ್ ನೋಡಿದರೆ ನೋಡ್ಬೋದು. ಅವರ ಮನೆ ನೋಡಿ, ಹುಲ್ಲು ತುಂಬಿ ಹೋಗಿದೆ. ಮಾತಾಡ್ಲಿಕ್ಕೆ ಆಗ್ತದೆ, ಸ್ವಲ್ಪ ಡವ್ ಮಾಡೋದು, ಸ್ವಲ್ಪ ಹುಷಾರಿಲ್ಲ ಅಷ್ಟೇ. ಹಾಂ, ಅಲ್ಲಿ ನಮ್ಮದು ದೊಡ್ಡ ಕೇಳ್ತಿದ್ದಾರೆ ನುರ್ಗಿತಪ್ಪ ಅಂತ. ಹೋದ್ರವರು. ಸೊ ಲೆಟ್ಸ್ ಗೋ ಗೈಸ್. ತುಂಬ ಬಿಸಿಲಿದೆ ದೇವ್ರೇ. ಈ ಕೆಮ್ಮು ಹೆಂಗೆ ಕಮ್ಮಿ ಮಾಡೋದು? ವಾಪಸ್ ಹೋಗ್ತಿದ್ದೇವೆ. ಏನಕ್ಕಂದರೆ ಅಲ್ಲೇ ಅವರ ಹಿಂದುಗಡೆ ಮನೆಯಲ್ಲಿ ಎಂತ ಗೊತ್ತಾ, ಇದಿದೆ ಕರ್ಬೇವು ಸೊಪ್ಪಿದೆ. ನಮ್ಮದು ಕಾವ್ಯಕ್ಕನವ್ರದ್ದು ಮುಂಚೆ ಇದ್ದ ಮನೆಯಲ್ಲಿ ಗೈಸ್. ಹಾಗೆ ವಾಪಸ್ ಬಂದಿದ್ದೇವೆ ಅದನ್ನ ತೊಗೊಳ್ಳಿಕ್ಕೆ ಅಂತೇಳಿ. ಆ್ಯಂಡ್ ಕಿವಿಗೆ ನಾನು ಮೊಲ ಮಚ್ಚಿದ್ದೇನೆ, ಹಾಗಾಗಿ ಮಂಗಲ್ಯ ಸರ ತೆಗೆದಿಟ್ಟಿದ್ದೇನೆ. ನೀನು ಮತ್ತೆ ಅದಕ್ಕೂ ಕಮೆಂಟ್ ಹಾಕ್ಬೇಕು. ಎಲ್ಲದಕ್ಕೂ ಕಮೆಂಟ್ ಮಾಡ್ತೀರಾ. ಕೆಲವರು ನಂಜಿಯಲ್ಲಿ ಮಾಡ್ತಾರೆ, ಕೆಲವರು ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ. ಅವರು ಕಾವ್ಯಕ್ಕನವರು ಇದ್ದಾರಲ್ಲ, ಅವರವರ ಮನೆಯನ್ನು ಬಾಡಿಗೆಗೆ ಕೊಟ್ಟಿದ್ದಾರೆ. ಒಂದು ಟೆಂಚ ಪೋಪುನದಿ ಬಾಡಿಗೆ ಕೊಟ್ಟಿದ್ದಾರೆ. ಅವರು ಬಾಡಿಗೆಗೆ ಕೊಟ್ಟವರು ಇದ್ದಾರಿಲ್ಲ ಗೊತ್ತಿಲ್ಲ, ಹೋಗ್ತದೆ. ಕರ್ಬೇವು ಸೊಪ್ಪು
ಒಂದು ನಿಮಿಷ ತೋರಿಸ್ತೇನೆ ಎಷ್ಟು ಬಲ್ಲೆಗೆ ಏನು ಅನ್ಪುನು ಇದು ಕನಕ ನಮಗೆ ಅದ್ರ ಕೊಟ್ಟಿದ್ರು ಒಳ್ಳೆ ಬಲ್ಲೆಗೆ ಏನು ಅನ್ಪುನು ಅವೇನ ಸದೆ ಅವೇನವಳು ಈ ತೆಕ್ಕರಿ ಹತ್ತು ತೆಕ್ಕರತ್ತು ಸರಿ ಇಲ್ಲಿ ತೋರಿಸ್ತೇನೆ ನುಗ್ಗೆ ಸೊಪ್ಪು ತಗೊಂಡ್ವಲ್ಲ ಅದು ಈ ಮನೆ ಆದರೆ ಈ ಕಡೆ ಇಲ್ಲಿ ಕಾವ್ಯಕ್ಕನವ್ರದ್ದು ಮನೆ ಅವ್ರು ಬಾಡಿಗೆ ಕೊಟ್ಟಿದ್ದಾರೆ ಆ್ಯಂಡ್ ಅಲ್ಲಿ ನೋಡಿ ಇದೆಂತ ಇಲ್ಲಿ ಅದು ಸುರೆ ಗೈಸ್ ಅದ್ರದ್ದು ಅದು ವೇಸ್ಟ್ ಇವ್ರು ಇಲ್ಲಲ್ಲ ಈ ಮನೆಯವರು ಆ್ಯಂಡ್ ನಾವು ತಿನ್ನಲ್ಲ ಇಲ್ಲದಿದ್ರೆ ಕೇಳಿ ತೊಗೊಂಡು ಹೋಗ್ಬೋದು ನೋಡಿ ಬಲ್ಲೆ ಒಳಗಡೆ ಎಲ್ಲ ಬರ್ತಿದ್ದೀವಿ ಒಂದು ಜಸ್ಟ್ ಕರ್ಬೇವು ಸೊಪ್ಪಿಗೋಸ್ಕರ ನೋಡಿ ಇದು ನಮ್ಮದು ಕಾವ್ಯಕ್ಕನವ್ರದ್ದು ಮನೆ ಅವ್ರು ಬಾಡಿಗೆಗೆ ಕೊಟ್ಟಿದ್ದಾರೆ ಚಂದೆತ್ತು ಗೈಸ್ ಇವರು ಬಾಡಿಗೆಗೆ ಕೊಟ್ಟವ್ರು ನೋಡಿ ಹೇಗೆ ಇಟ್ಕೊಂಡಿದ್ದಾರೆ ಹುಲ್ಲೆಲ್ಲ ಬಂದು ಹುಲ್ಲೆಲ್ಲ ನೋಡಿ ಇಲ್ಲಿಗೆ ಕಾಲಿಡಬೇಕು ಗೈಸ್ ಇವಾಗ ಜಾಗ್ರತೆಗೊಂಡು ನಾನು ಫಸ್ಟ್ ಈ ಬೇಲಿ ದಾಟಿ ಹೋಗ್ತೇನೆ ಗೈಸ್ ಒಂದು ನಿಮಿಷ ಇದು ಕಾವ್ಯಕ್ಕನವರ ಮನೆ ಮುಂಚೆದ್ದು ಅವ್ರು ಇರಬೇಕಾದ್ರೆ ಚಂದ ಇತ್ತು ಈಗ ಬಾಡಿಗೆ ಕೊಟ್ಟು ಫುಲ್ಲು ಹುಲ್ಲು ಬಂದಿದೆ ನೋಡಿ ಅಂತಲ್ಲ ದೈ ದಾಸವಾಳ ದೈ ಹೂವಾಗಿದೆ ತುಂಬ ಇಲ್ಲಿ ಕರ್ಬೇವು ಸೊಪ್ಪು ಕೊಯ್ ನನ್ನ ಕೈಗೆ ತಂತಿಗೆ ತಾಗಿತ್ತು ಗೈಸ್ ಕಾಣಿಸ್ತಿದೆಯಾ ಹಬ್ಬ ಹಿಂದ್ಗಡೆ ಮನೆದ್ದು ಎಂತ ನುಗ್ಗೆ ಸೊಪ್ಪು ಅದ್ರ ಹಿಂದೆಗಡೆ ಮನೆದ್ದು ಇದು ಚಂದಿಲ್ಲ ಮಾರೈತಿ ನೋಡಿಲಿ ಛೀ ಚಂದಿಲ್ಲ ಹುಳ ಉಂಟು ಗೈಸ್ ಅದನ್ನೇ ಕೊಟ್ಟಿದ್ದಲ್ಲ ತೆಗೆದು ಕಣ್ಣಿಲ್ಲದವಳು ನೋಡಿ ಬೇಕಿದೆ ತೋರಿಸ್ತೇನೆ ಸುಳ್ಳು ಹೇಳೋದಾದರೆ ಇದೀಗ ಕೊಟ್ಲಲ್ಲ ನೋಡಿ ಅದರಲ್ಲಿ ಹುಳ ನೋಡಿ ಇಲ್ಲಿ ನೋಡಿ ಕಣ್ಣಿದ್ದವ್ರು ಕೊಡ್ತಾರಾ ಇದು ಚಂದ ಇದೆ ಇಷ್ಟು ಚಿಕ್ಕ ಏಜಲ್ಲೇ ಕಣ್ಣಿನ ಸಮಸ್ಯೆ ಅಂತೆ ಗೈಸ್ ಹಾಂಡ ಆತೇನಾ ಇಷ್ಟು ತೊಗೊಂಡ್ವಿ ಗೈಸ್ ಅಷ್ಟೇ ಕಾವ್ಯಕ್ಕನವರು ವ್ಲಾಗ್ ನೋಡಿದರೆ ಬೈಬೇಡಿ ಸ್ವಲ್ಪ ತೊಗೊಂಡದು ಮಂಚಿಡ್ದು ನಾವಿವಾಗ ಬಂದ ದಾರಿ ಯಾವುದು ಗೊತ್ತಾ ಇಲ್ಲಿಂದ ಬಂದದ್ದು ಗೈಸ್ ತಂತಿ ದಾಟಿ ನೋಡಿ ಅಲ್ಲಿಂದ ನಾವು ಬಾರಿ ಭಂಗದಲ್ಲಿ ಬಂದ್ವಲ್ಲ ಇಲ್ಲಿಂದಲೇ ಹೋಗ್ಬೋದು ತುಂಬ ಈಸಿವೇ ಅಲ್ಲ ಅಬ್ಬ ನೋಡಿ ಇದು ಈಸಿವೇ ಇತ್ತು ನಾವು ಸ್ವಲ್ಪ ಕಷ್ಟಪಟ್ಟು ಬಂದ್ವಿ ಆ್ಯಂಡ್ ಲೆಟ್ಸ್ ಗೋ ಆ್ಯಂಡ್ ಕುಕಿಂಗ್ ದಾಲ್ ಸಾಂಬಾರ್ ಹಾಂ ಕುಕ್ಕಿಂಗ್ ಡ್ರಮ್ ಸ್ಟಿಕ್ ಲೀವ್ಸ್ ಆ್ಯಂಡ್ ಬೇಳೆ ಸಾಂಬಾರು ಇವಾಗ ಯಾರಾದ್ರೂ ಹೇಳ್ತೀರಾ ಗೈಸ್ ಇವಳಿಗೆ ಜ್ವರ ಅಂತ ನೋಡಿ ನೋಡಿ ಮತ್ತೆ ಸಿಳು ನೋಡಿ ಅವೇನು ಪುರ ಪಾಡೋಚಿ ಅಂತೆ ಇಲ್ಲಿ ನೋಡಿ ಅಂಬಿ ಹಾಕಿದೆ ದನ ಅದು ಒಣಗಿ ಹೋಗಿದೆ ಓನರೆಲ್ಲ ಲಾಗ್ ನೋಡುವಷ್ಟು ನಾನು ಫೇಮಸ್ ಆಗಿಲ್ಲಮ್ಮ ಅವತ್ತು ಫ್ಯಾನ್ಸಿಯಲ್ಲಿ ಸುಳ್ಳೆಲ್ಲಿ ರಜೆ ಮಾಡಿದ್ದು ಗೈಸ್ ಅವತ್ತು ನಾವು ಬಿರಿಯಾನಿ ಮಾಡಿದ್ದು ಅದು ಅವ್ರು ನೋಡಿದ್ದಾರೆ ಇವಳು ಯಾರೋ ಸತ್ತಿದ್ದಾರೆ ಅಂತೇಳಿ ರಜೆ ಮಾಡಿದ್ದು ಸೊಪ್ಪು ಬಿಡಿಸ್ತಿದ್ದಾಳೆ ನಮ್ಮದು ಗುಂಡಮ್ಮ ಹೊರಟೆ ನಾನು ಹಾಸ್ಪಿಟಲ್ಗೆ ಹೋಗಿ ಬರುವ ಅಂತೇಳಿ ಮತ್ತು ನೈಟು ಜೋರಾದರೆ ಅಂತೇಳಿ 4:20 ಆಟೋಗೆ ಕಾಲ್ ಮಾಡಿ ಹೋಗಿ ಬರೋದಿಲ್ಲ ಟಿ ವಿ ಕ್ರಾಸಿಗೆ ಚೇತನ್ ಹತ್ರ ಆ್ಯಂಡ್ ನೋಡಿ ವಿಕ್ಸ್ ಚಾಕ್ಲೇಟ್ ಇಟ್ಕೊಂಡಿದ್ದೇನೆ ಕೈಯಲ್ಲಿ ಸೊ ನೈಟ್ ಕೆಮ್ಮು ಜೋರಾದರೆ ಪ್ರಾಬ್ಲಮ್ ಆಗುತ್ತೆ ನೆನ್ನೇನು ನಿದ್ದೆ ಇರಲಿಲ್ಲ ಗೈಸ್ ಊಟ ಮಾಡಿ ಮಲ್ಕೊಂಡವಳು ಇವಾಗ ಎತ್ತೆ ಹೊಟ್ಟೆ ಈ ಟಾಪ್ ಹಾಕೊಂಡು ಹೋಗ್ತಾ ಇರೋದೆ ಗೈಸ್ ಗುಂಡು ಹೋದ್ಲು ಗೈಸ್ ಒಳಗಡೆ ಯಾರೂ ಇಲ್ಲ ಸೊ ಅವಳಾದ ನಂತರ ನಾನು ಹೋಗೋದು ಬೇರೆ ವಿಕ್ಸ್ ಚಾಕ್ಲೇಟ್ ಇದೆ ಊಟ ಮಾಡಿ ಮಲಗಿದಲ್ಲ ಎದ್ದು ಮುಖ ತೊಳಸಿದ ಬಂದದ್ದು ಅಲ್ಲಿ ಟ್ಯಾಬ್ಲೆಟ್ ತೊಗೊಂಡು ಒಂದು ಎಳ್ನೀರು ಕುಡಿದ್ವಿ ಗೈಸ್
ಇವಳ ಮಾತಿಗೆ ಹೇಳಿ ಕುಡ್ದದ್ದು ಕೆಮ್ಮು ಏನಾಗುತ್ತೆ ಅಂತ ಗೊತ್ತಿಲ್ಲ. ಮತ್ತು ಅಲ್ಲಿಂದ ನಮ್ಮದು ಫೇಮಸ್ ಶೇಖರಣ್ಣನ ಹೋಟೆಲ್ಗೆ ಹೋಗಿ ಗೋಲಿ ಬಜ್ಜಿ ಇರಲಿಲ್ಲ, ಅದಕ್ಕೆ ಏನು ನೀರುಳ್ಳಿ ಬಜ್ಜಿ ಮತ್ತು ಸಂಜೀರ ತೊಗೊಂಡು ಬಂದ್ವಿ. ಅಲ್ಲಿಂದ ಆ ಜನ ಉಂಟಲ್ಲ, ಅದಕ್ಕೆ ಪಪ್ಸ್ ತಿನ್ನಲಿಕ್ಕೆ ಆಸೆ ಆಗ್ತದೆ ಅಂತ ಹೇಳಿತು. ಅದಕ್ಕೆ ಅಲ್ಲೇ ಬೇಕರಿಗೆ ಹೋಗಿ ಅವಳೊಂದು ಪಪ್ಸ್, ನನಗೆಲ್ಲಿ ತಿನ್ನಲಿಕ್ಕೆಲ್ಲ ಶೇಮ್ ಆಯಿತು. ಅದಕ್ಕೆ ನಾನು ಪಾರ್ಸಲ್ ಇಟ್ಕೊಂಡು ಬಂದೆ ಪಪ್ಸ್. ಅದಾದ ನಂತರ ಅವರಿಗೆ 100 ರೂಪೀಸ್ ಬೂತಾಯಿ ಮೀನು ತೊಗೊಂಡು ಹೋಗ್ತಾ ಇದ್ದೀವಿ ಗೈಸ್. ಇವಾಗ ಎಳ್ನೀರು ಕುಡ್ದಂದ್ರೆ ಸ್ವಲ್ಪ ಎನರ್ಜಿ ಬಂತು ನಡ್ಕೊಂಡು ಹೋಗಲಿಕ್ಕೆ. ಸೊ ಡಾಕ್ಟರ್ 5 ಡೇಸದ್ದು ಕೊಟ್ಟಿದ್ದಾರೆ, ಒಂದು ಆಫ್ಟರ್ ಫುಡ್ಡು ಇನ್ನೊಂದು ಬಿಫೋರ್ ಫುಡ್ಡು ತೊಗೊಳ್ಳಿಕ್ಕೆ. ಅದು ಎಲರ್ಜಿಗಂತೆ ಕೆಮ್ಮು ಗೈಸ್. ನನಗಿದೆ ಎಲರ್ಜಿ ಇದೆ, ನನಗೆ ಧೂಳು ಆ್ಯಂಡ್ ಏನಿರೋದು ಮತ್ತು ಕೋಲ್ಡ್ ಅದರದ್ದೆಲ್ಲ ಎಲರ್ಜಿ ಇದೆ, ಬಾಯಿ ಕರ್ತದೆ. ಆ್ಯಂಡ್ ಎದುರಲ್ಲಿ ಒಬ್ಬರು ಬರ್ತಿದ್ದಾರೆ ಇಲ್ಲಿ ಆ್ಯಂಡ್ ಹೋದ್ರು ಗೈಸ್. ಗುರ್ತದವರು ಅವ್ರ ಮಂದಿಗೆ ಮೊಬೈಲ್ ಇಟ್ಕೊಂಡು ಮಾತಾಡ್ಕೊಂಡು ಬರಲಿಕ್ಕೆ ಸ್ವಲ್ಪ ಶೈ ಆಗ್ತದೆ. ಇನ್ನೂ ಸಹ ನನಗೆ ಕಾನ್ಫಿಡೆಂಟ್ ಲೆವೆಲ್ ಬರಬೇಕು ಗೈಸ್ ಎಲ್ಲರ ಎದುರಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ನಾಳ್ದು ಲಕ್ಷದೀಪ ಇದೆ, ಲಕ್ಷದೀಪದಲ್ಲಿ ಎಲ್ಲರದಲ್ಲಿ ಹಿಡ್ಕೊಂಡು ಮಾತಾಡ್ಕೊಂಡು ಹೋಗೋ ಥರ ಧೈರ್ಯ ಬರಬೇಕು. ಯಾರ ಥರ ಅಂದರೆ ನಮ್ಮದು ರಕ್ಷಿತಾ ಶೆಟ್ಟಿ ಇದ್ದಾಳಲ್ಲ ಅವಳ ಥರ. ನೋಡಿ ಪಪ್ಸ್ ಮತ್ತು ನೀರುಳ್ಳಿ ಬಜ್ಜಿ. ಅಮ್ಮ ಚಾಯ್ ಇಡ್ತೇನೆ ಅಂತ ಹೇಳಿದರು. ಇಲ್ಲಿ ನೋಡಿ ಮೀನು ಇಟ್ಕೊಂಡಿದ್ದಾಳೆ. ಮೀನು ತೋರ್ಸ ನೋಡಿ, ತೋರ್ಸು ಅಂತ ಹೇಳಿದಕ್ಕೆ ಈ ಥರ ತೋರಿಸೋದು ಗೈಸ್. ಈ ಪ್ಲೇಸ್ ನೀವು ನೋಡಿದರೆ ನಾನು ಅವತ್ತು ತೋರಿಸಿದಲ್ಲ ಬ್ಲಾಗಲ್ಲಿ. ಗೈಸ್ ಬಂದ್ವಿ ಮನೆಗೆ. ಬಂದ ಕೂಡಲೇ ಟೀ ರೆಡಿ ಇದೆ. ಇದು ನಾನಲ್ಲಿ ತಿಂಡಿನಲ್ಲ ಪಪ್ಸ್, ಮತ್ತು ಇದು ನೀರುಳ್ಳಿ ಬಜ್ಜಿ. ಅಯ್ಯೋ ಕೆಮ್ಮು. ಮತ್ತು ಅಮ್ಮನಿಗೆ ಅಜ್ಜಿಗೆ ನೋಡಿ ಸಂಜೀರ ತಂದದ್ದು, ಅಜ್ಜಿ ತಿಂತಾ ಇದ್ದಾರೆ ಆಲ್ರೆಡಿ. ಅಲ್ಲೂ ಪಂಡೇರು ಮೀನದ ತೊನ್ನ ನನಗೆ ಚಿನ್ಮರಿ ತಿಂಡವು ನೋಡಿ, ಅಲ್ಲಿ ಅದಕ್ಕೆ ಹಾಕಿದ್ದೇವೆ, ತಿನ್ನಲಿಲ್ಲ. ಬಂದು ಚಾಯ್ ಎಲ್ಲ ಕುಡ್ದಾಯಿತು ಗೈಸು. ಅಮ್ಮ ಸರಿಯಾಗಿ ಬೈದರು, ಎಳ್ನೀರು ಕುಡ್ದಲ್ವಾ ಅದು ಕೆಮ್ಮಿಗೆ ಇನ್ನೂ ಜಾಸ್ತಿ ಆಗುತ್ತೆ ಅಂತೇಳಿ. ಸೊ ಆಫ್ಟರ್ ಫುಡ್ ಒಂದು ಟ್ಯಾಬ್ಲೆಟ್ ಇದೆ, ಬಿಫೋರ್ ಫುಡ್ ಒಂದು ಟ್ಯಾಬ್ಲೆಟ್ ಇದೆ, ಅದು ನೈಟ್ 2 ಕೂಡ. ಅದನ್ನ ತಗೋಬೇಕು. ಇದೇ ಥರ ಕೆಮ್ಮು ಮತ್ತು ಕಫ ಬರೋದು. ಅದು ಆಯುರ್ವೇದ ತೊಗೊಂಡಿದ್ದೇನಲ್ಲ, ಮೇ ಬಿ ಅದು ತೊಗೊಂಡದಕ್ಕೆ ಈ ಥರ ಕಫ ಸ್ವಲ್ಪ ನೀರಾಗಿ ಬರ್ತಿದ್ಯಾ ಏನು ಅಂತ ಗೊತ್ತಿಲ್ಲ ನನಗೆ. ಸೊ ಹೋಗಿ ಬಂದೆ ನೋಡುವ. 5 ಡೇಸ್ ಕೊಟ್ಟಿದ್ದಾರೆ ಅವರು. 5 ಡೇಸ್ ಆದ ನಂತರ ಆವಾಗಲೂ ಕಮ್ಮಿ ಆಗದಿದ್ದರೆ ಒಂದು ಸರಿ ಬ್ಲಡ್ ಟೆಸ್ಟ್ ಮಾಡಿಸಿ ಅಂತೇಳಿ. ಸೊ ಗುಂಡು ಟ್ಯಾಬ್ಲೆಟ್ ತೊಗೊಂಡು ಹೋಗ್ತು, ಅದನ್ನ ಪದಾರ್ಥ ಎಲ್ಲ ಆಗಬೇಕಲ್ಲ ಅವರಿಗೆ. ಆ್ಯಂಡ್ ಇವತ್ತಿದ್ದು ವ್ಲಾಗ್ ನಾನು ಇವತ್ತೇ ಎಂಡ್ ಮಾಡ್ತಿದ್ದೇನೆ, ಬಿಕಾಸ್ ನಾನೊಂದು 6:30ಗೆಲ್ಲ ಅಪ್ಲೋಡ್ ಮಾಡುವಂತಿದ್ದೇನೆ. ಸೊ ಇವಾಗ ಇದನ್ನ ಎಂಡ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಗೈಸ್. ಎಲ್ರಿಗೂ ಹುಷಾರಿಲ್ಲ ಪಾಪ. ಗಿರ್ಜಾತ್ ಇವತ್ತು ಸ್ವಲ್ಪ ಬೆಟರ್ ಅಂತೆ, ಆಗ ಬಂದಿದ್ರಂತೆ. ಆ್ಯಂಡ್ ವಿನೂತನ ಮಗುಗೆ ಕೂಡ ಹುಷಾರಿಲ್ಲ. ಅವನು ಪಾಪ ಹಾಸ್ಪಿಟಲಿಂದ ಬಂದು 1.5 ವಾರ ಆಯಿತು ಅಷ್ಟೇ ಅಡ್ಮಿಟ್ ಆಗಿದ್ದ. ಬಂದು ವಾಪಸ್ ಅಡ್ಮಿಟ್ ಆಗಿದ್ದಾರಂತೆ ನಿನ್ನೆ. ಎಲ್ರಿಗೂ ಇವಾಗ ವೆದರೇ ಸರಿ ಇಲ್ಲ, ಎಲ್ರಿಗೂ ಶೀತ ಜ್ವರ ಕೆಮ್ಮು ಕಫ ಎಲ್ಲ ಇದೆ. ಆ್ಯಂಡ್ ಈ ವ್ಲಾಗ್ ನಾನು ಎಂಡ್ ಮಾಡ್ತೇನೆ ಗೈಸ್. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಬರಿಬೇಡಿ. ಸೊ ತುಂಬ ಜನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ಗೈಸ್. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲದಿದ್ದರೆ ಬೇಡ. ಆ್ಯಂಡ್ ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡೋದನ್ನ ಬಿಡಿ. ಸುಮ್ಮನೆ ಏನಕ್ಕೆ ಇಷ್ಟ ಆದರೆ ನೋಡಿ, ಇಲ್ಲದಿದ್ದರೆ ಸ್ಕಿಪ್ ಮಾಡ್ತಾ ಇರೋದು, ಹೋಗ್ತಾ ಇರೋದು ಅಷ್ಟೇ. ನೆಗೆಟಿವ್ ಆಗಿ ಯಾರು ಕಮೆಂಟ್ಸ್ ಮಾಡೋಕ್ಕೆ ಹೋಗ್ಬೇಡ. ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಬಟ್ 2-3 ಕಮೆಂಟ್ಸ್ ಅದೇ ರೀತಿ ಇತ್ತಲ್ಲ. ಸೊ ನನಗೆ ಗೊತ್ತು ಎಲ್ಲಿಗೆ ಯಾವ ಡ್ರೆಸ್ ಹೆಂಗೆ ಹೋಗಬೇಕು ಅಂತೇಳಿ. ಸೊ ನೀವು ಅದಕ್ಕೆ ತಲೆ ಕೆಡಿಸ್ಕೋಬೇಡಿ. ಎಸ್ ವ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್. ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಲವ್ ಯು. ಟೇಕ್ ಕೇರ್, ಬಾಯ್.